ಜಯಪ್ರಕಾಶ್, ಈ ಹಿಂದಿನಿಂದನೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ದೇವಸ್ಥಾನಗಳಿಗೆ ಭೇಟಿ ಕೊಡೋದಂತೂ ಸರ್ವೇಸಾಮಾನ್ಯ. ತಿಂಗಳಿಗೆ ಒಂದು 2-3 ದೇವಸ್ಥಾನಗಳಿಗಾದ್ರೂ ಭೇಟಿ ಕೊಡ್ತಾರೆ. ಅದರಂತೆ ಇವತ್ತು ಮಂಜುನಾಥನ ದರ್ಶನ ಪಡೆಯುವ ಮೂಲಕ ಒಂದಷ್ಟು ರಾಜಕೀಯ ಸಂಕಷ್ಟಗಳು ಅವರಿಗಿದಾವೆ. ಯಾಕಂದ್ರೆ ಬಹಳ ಪ್ರಮುಖವಾಗಿ ಅವರು ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಕೊಂಡು ಕೂತಿದ್ದಾರೆ. ಆ ಸ್ಥಾನ ಈಡೇರ್ತಾ ಇಲ್ಲ ಅನ್ನುವಂಥದ್ದು ಬಹಳ ಅವ್ರಿಗೊಂದು ರೀತಿಯಲ್ಲಿ ಖೇದ ಇದ್ದೇ ಇದೆ. ಹಾಗಾಗಿ ಅದರ ಒಂದಷ್ಟು ಇಷ್ಟಾರ್ಥಗಳು ನೀವು ಅಲ್ಲಿ ಗಮನಿಸಬಹುದು. ಅವ್ರ ಜೊತೆಗೆ ಶಂಕರ್ ಗುಹಾ ಅವರು ಕೂಡ ಇದ್ದಾರೆ. ಅವರು ಜ್ಯೋತಿಷಿಗಳ ಸಲಹೆ ಮೇರೆಗೆ ಹೋಗಿದ್ದಾರೆ ಅನ್ನುವಂಥದ್ದು ಒಂದು ಲೆಕ್ಕಾಚಾರ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರು ದೇವಸ್ಥಾನಗಳಿಗೆ ಸುಖ ಸುಮ್ಮನೆ ಭೇಟಿ ಕೊಡಲ್ಲ. ಒಂದಷ್ಟು ನೀವು ಗಮನಿಸಿರಬಹುದು, ತಮಿಳುನಾಡಿಗೆ ಹೋಗ್ತಾರೆ, ಕೇರಳಕ್ಕೆ ಹೋಗ್ತಾರೆ, ಒಂದಷ್ಟು ಉತ್ತರ ಭಾರತದ ದೇವಸ್ಥಾನಗಳಿಗೂ ಹೋಗ್ತಾರೆ. ಅವೆಲ್ಲವೂ ಕೂಡ ಜ್ಯೋತಿಷಿಗಳ ಸಲಹೆ ಮೇರೆಗೆ ಹೋಗಿರ್ತಕ್ಕಂಥದ್ದು. ಈಗ ಹೋಗಿರ್ತಕ್ಕಂಥ ಮಂಜುನಾಥನ ದರ್ಶನ ಪಡೆದಿರ್ತಕ್ಕಂಥದ್ದು ಕೂಡ ಜ್ಯೋತಿಷಿಗಳ ಸಲಹೆ ಮೇರೆಗೆ ಅನ್ನುವಂಥ ಒಂದಷ್ಟು ಮಾಹಿತಿಗಳಿದಾವೆ. ಹಾಗಾಗಿ ಅವರು ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಕೊಂಡು ಕೂತ್ಕೊಂಡಿರೋ ಕಾರಣಕ್ಕಾಗಿ ಆ ಸಂಕಷ್ಟ ಪರಿಹಾರ ಆಗಲಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಂಜುನಾಥನ ದರ್ಶನ ಪಡೆದಿದ್ದಾರೆ ಅನ್ನುವಂಥದ್ದು ಮತ್ತು ಧರ್ಮಾಧಿಕಾರಿಯಾದಂತಹ ವೀರೇಂದ್ರ ಹೆಗಡೆ ಅವರ ಆಶೀರ್ವಾದವನ್ನು ಕೂಡ ಪಡೆದಿದ್ದಾರೆ. ಅದರ ಜೊತೆಗೆ ಒಂದಷ್ಟು ರಾಜಕೀಯ ಚರ್ಚೆಗಳು ಆಗಿದಾವೆ ಅನ್ನುವಂಥ ಮಾತುಗಳಿದಾವೆ. ಅವು ಇನ್ನಷ್ಟೇ ಅವರು ಮಾಧ್ಯಮಗಳಿಗೆ ಒಂದಷ್ಟು ಹೇಳಿಕೆಯನ್ನು ಕೊಟ್ಟು ಸ್ಪಷ್ಟನೆ ಕೊಡಬೇಕಾಗಿದೆ. ಅಜಯ್ ಪ್ರಕಾಶ್. ಓಕೆ, ಇಲ್ಲ ಒಂದೇನಪ್ಪ ಅಂತಂದ್ರೆ ಕೇವಲ ಜ್ಯೋತಿಷಿಗಳ ಸಲಹೆ ಮೇರೆಗೆ ಅಂತಲ್ಲ, ಇಲ್ಲದಿದ್ರೂ ಕೂಡ ದೇವಸ್ಥಾನಗಳಿಗೆ ಹೋಗುವಂತ ಒಂದು ಪರಿಪಾಠ ಅದು ನಿಮ್ಗೆ ಏನಾಗ್ಬಿಡ್ತು, ಸಾಧಾರಣವಾಗಿ ಪಾಲಿಟಿಸೈಸ್ ಆದಾಗ ಜಾಸ್ತಿ ಆಗ್ಲಿಕ್ಕೆ ಶುರುವಾಯಿತು. ನೀವು ಶೃಂಗೇರಿಗೆ ಹೋದ್ರೆ ರೇವಣ್ಣ ಅವರ ಪರಿಚಯ ಇಲ್ಲದ ಒಬ್ಬ ಅರ್ಚಕ ಸಿಗೋದಿಲ್ಲ ಅಲ್ಲಿ. ರೇವಣ್ಣ ಅಷ್ಟು ಪೂಜೆಗಳನ್ನು ಮಾಡಿಸ್ತಾ ಇರ್ತಾರೆ. ಆಮೇಲೆ ದೇವೇಗೌಡವರೆಲ್ಲ ಅಲ್ಲಿಗೆ ಬಹಳ ನಡ್ಕೊಳ್ಳುವಂತವ್ರು ನಿರಂತರವಾಗಿ ಆಗಿರ್ತದೆ. ದೇವೇಗೌಡರಿಗಿಂತ ಬಿಜೆಪಿಯಲ್ಲೇ ಕಾಣೋದಿಲ್ಲಪ್ಪ ಅಷ್ಟು ದೇವರ ಆರಾಧನೆ ಮಾಡುವಂತವ್ರು. ಎಸ್.ಎಂ. ಕೃಷ್ಣಗೂ ಅಭ್ಯಾಸ ಇತ್ತು. ಆಮೇಲೆ ಸಿದ್ದರಾಮಯ್ಯನವರ ಪತ್ನಿ ವಿಪರೀತ ದೈವಭಕ್ತಿ ಅವರು. ವಿಪರೀತ. ಅಲ್ಲಿ ನಿಮಗೆ ಶಿವಾನಂದ ಸರ್ಕಲ್ ಬಳಿ ಒಂದು ವೆಂಕಟೇಶ್ವರ ದೇವಸ್ಥಾನ ಇದೆ. ಅಲ್ಲಿಗೆ ನಾನು ಹೋಗಿದ್ದೆ. ಅಲ್ಲಿ ನೋಡಿದಾಗ ಅದಕ್ಕೆಲ್ಲ ಚೀರ್ಣೋದ್ಧಾರ ಮತ್ತೊಂದೆಲ್ಲ ಅವರ ಪತ್ನಿ ಮಾಡಿಸಿರುವಂತದ್ದು. ಅವ್ರು ಭಯಂಕರ ಪೂಜೆ ಮಾಡ್ತಾ ಇರ್ತಾರೆ. ಇವರು ಸ್ವಲ್ಪ ನಂಬಿಕೆ ಕಡಿಮೆ. ಯಾರ್ದು? ಸಿದ್ದರಾಮಯ್ಯನವ್ರದ್ದು. ಅವ್ರು ಹೇಳ್ತಾರೆ ಅದು ಗಂಟೆಗಟ್ಟಲೆ ಕೂತು ಪೂಜೆ ಮಾಡೋದಿಲ್ಲ, ನಂಬಿಕೆ ಇದೆ, ಮತ್ತೊಂದು ಎಲ್ಲ ಒಳ್ಳೇದು ಮಾಡ್ತಾರಲ್ಲ, ಮತ್ತೊಂದು ಮಗದೊಂದು ಅಂತೇಳಿ ಪಾಲಿಟಿಸೈಸ್ ಮಾಡೋದು ಬೇರೆ ವಿಚಾರ ಅದು. ಆಮೇಲೆ ಇವರು ಪರಮಭಕ್ತ, ಈಶ್ವರನ ಪರಮಭಕ್ತ. ಆಮೇಲೆ ಇವರು ನೊಣವಿನ ಕೆರೆಗೆ ಹೋಗ್ತಾರೆ. ಅಲ್ಲಿ ಅಜ್ಜಯ್ಯ ಇದ್ದಾರೆ, ನೊಣವಿನ ಕೆರೆ ಅಜ್ಜಯ್ಯ. ಸಾಧಾರಣವಾಗಿ ಈ ನೊಣವಿನ ಕೆರೆ ಅಂತಂದ್ರೆ ಲಿಂಗಾಯತರ ಮಠ ಅಂತ. ಬಟ್ ಅಲ್ಲಿ ಯಾವ ಲಿಂಗಾಯತರು ಕೂಡ ನೊಣವಿನ ಕೆರೆ ಅಜ್ಜಯ್ಯ ಇದಾರಲ್ಲ, ಇವರಷ್ಟು ದೊಡ್ಡ ಪರಮಭಕ್ತ ಯಾರಿಲ್ಲ. ಇವರು ಒಕ್ಕಲಿಗ ಆ ಲೆಕ್ಕದಲ್ಲಿ ಕೇಳಿದ್ರೆ. ಅದನ್ನ ಅವರೇ ಹೇಳಿದ್ರು ಮೊನ್ನೆ. ನನ್ನನ್ನೇ ಕೇಳ್ತಾರಪ್ಪ, ನೀನೇನು ನಮ್ಮ ಮಠಕ್ಕೆ ಬರೋದಿಲ್ಲ ಜಾಸ್ತಿ, ಅಲ್ಲಿಗೆ ಹೋಗುವಂಗೆ ಅಂತೇಳಿ. ಎಲ್ಲಾ ಮಠಗಳು ಒಂದೇ, ದೇವರು ಒಂದೇ, ಶಕ್ತಿ ಒಂದೇ, ಎಲ್ಲವೂ ಗೊತ್ತಿರುವಂತದ್ದೇ. ಅವನವನ ಇದಕ್ಕೆ ಅನುಸಾರವಾಗಿ ನಾವು ಮಾಡ್ಕೊಂಡು ಹೋಗಿರ್ತೀವಿ. ಏನ್ ತಿಂದ್ರು ಕೂಡ ಹಸಿವು ನಿವಾರಣೆ ಆಗೋದು. ನೀವು ಚಪಾತಿ ತಿಂತೀರಿ, ಮತ್ತೊಬ್ಬ ಅನ್ನ ತಿಂತಾನೆ, ಮತ್ತೊಬ್ಬ ಮುದ್ದೆ ತಿಂತಾನೆ, ಮತ್ತೊಬ್ಬ ಮಾಂಸ ತಿಂತಾನೆ, ಮತ್ತೊಬ್ಬ ತರಕಾರಿ ತಿಂತಾನೆ, ಮತ್ತೊಬ್ಬ ಐಸ್ ಕ್ರೀಮ್ ತಿಂತಾನೆ, ಮತ್ತೊಬ್ಬ ಪರಾಟ ತಿಂತಾನೆ, ಮತ್ತೊಬ್ಬ ಬೇಲ್ಪುರಿ ತಿಂತಾನೆ, ಮತ್ತೊಬ್ಬ ಪಿಜ್ಜಾ ತಿಂತಾನೆ. ಫೈನಲಿ ಅದು ಹೋಗೋದು ಎಲ್ಲಿಗೆ? ಹೊಟ್ಟೆ. ಯಾಕೆ? ಹಸಿವು ನಿವಾರಣೆಗೆ. ಅಂದ್ರೆ ಎಲ್ಲರಿಗೂ ಗೊತ್ತಿರುವಂತ ಭಗವಂತ. ಈಗ ತೇಜಸ್ವಿ ಇದೊಂದು ಪೂರ್ಣಚಂದ್ರ ತೇಜಸ್ವಿ ಅವರದ್ದು ಒಂದು ರೈಟಿಂಗ್ ಓದ್ತಾ ಇದ್ದೆ. ಒಬ್ಬನಿಗೆ ಮೋಸ ಮಾಡಬಾರ್ದು, ಒಬ್ಬನಿಗೆ ಚೂರಿ ಹಾಕಬಾರ್ದು, ಒಬ್ಬರನ್ನ ಇದ್ ಮಾಡಬಾರ್ದು ಅನ್ನೋದನ್ನ ಗೀತೆ, ಬೈಬಲ್ ಅಥವಾ ಕುರಾನ್ ಓದಿ ಕಲಿಬೇಕಾಗಿಲ್ಲ. ಅನ್ನ ತಿನ್ನೋ ಎಲ್ಲರಿಗೂ ಅದು ಗೊತ್ತಿರಬೇಕು ಅಂತ ಹೇಳಿ. ಹಾಗೇನೆ ಸೊ ದೊಡ್ಡ ಭಕ್ತರು ಇವರು ಮೊದಲಿಂದಲೂ ಕೂಡ. ಆಮೇಲೆ ನೀವು ಅವತ್ತು ಕುಂಭಮೇಳಕ್ಕೆ ಹೋದಾಗ್ಲೂ ಕೂಡ ಅದೇ ನೊಣವಿನ ಕೆರೆ ಅಜ್ಜಯ್ಯ ಇದ್ರು. ಸೊ ಇದು ಯಾರು ಧರ್ಮಸ್ಥಳದ ಜೊತೆ ಒಂದು ಅವಿನಾಭಾವ ಸಂಬಂಧ ಎಲ್ಲ ರಾಜಕಾರಣಿಗಳಿಗೆ ಇದ್ದೇ ಇರುತ್ತೆ. ಲಾಸ್ಟ್ ಟೈಮ್ ಹೋದಾಗ ಇವರಿಬ್ಬರು ಜೊತೆಯಾಗಿ ಹೋಗಿದ್ರು. ಯಾರು? ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಜೊತೆಯಾಗಿ ಹೋಗಿದ್ರು. ಇದರಲ್ಲಿ ದೃಶ್ಯಾವಳಿ. ಜಯಪ್ರಕಾಶ್, ಈ ಹಿಂದಿನಿಂದನೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ದೇವಸ್ಥಾನಗಳಿಗೆ ಭೇಟಿ ಕೊಡೋದಂತೂ ಸರ್ವೇಸಾಮಾನ್ಯ. ತಿಂಗಳಿಗೆ ಒಂದು 2-3 ದೇವಸ್ಥಾನಗಳಿಗಾದ್ರೂ ಭೇಟಿ ಕೊಡ್ತಾರೆ. ಅದರಂತೆ ಇವತ್ತು ಮಂಜುನಾಥನ ದರ್ಶನ ಪಡೆಯುವ ಮೂಲಕ ಒಂದಷ್ಟು ರಾಜಕೀಯ ಸಂಕಷ್ಟಗಳು ಅವರಿಗಿದಾವೆ. ಯಾಕಂದ್ರೆ
ಬಹಳ ಪ್ರಮುಖವಾಗಿ ಅವರು ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಕೊಂಡು ಕೂತಿದ್ದಾರೆ. ಆ ಸ್ಥಾನ ಈಡೇರ್ತಾ ಇಲ್ಲ ಅನ್ನುವಂಥದ್ದು ಬಹಳ ಅವ್ರಿಗೊಂದು ರೀತಿಯಲ್ಲಿ ಖೇದ ಇದ್ದೇ ಇದೆ. ಹಾಗಾಗಿ ಅದರ ಒಂದಷ್ಟು ಇಷ್ಟಾರ್ಥಗಳು ನೀವು ಅಲ್ಲಿ ಗಮನಿಸಬಹುದು. ಅವ್ರ ಜೊತೆಗೆ ಶಂಕರ್ ಗುಹಾ ಅವರು ಕೂಡ ಇದ್ದಾರೆ. ಅವರು ಜ್ಯೋತಿಷಿಗಳ ಸಲಹೆ ಮೇರೆಗೆ ಹೋಗಿದ್ದಾರೆ ಅನ್ನುವಂಥದ್ದು ಒಂದು ಲೆಕ್ಕಾಚಾರ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ದೇವಸ್ಥಾನಗಳಿಗೆ ಸುಖ ಸುಮ್ಮನೆ ಭೇಟಿ ಕೊಡಲ್ಲ. ಒಂದಷ್ಟು ನೀವು ಗಮನಿಸಿರಬಹುದು. ತಮಿಳುನಾಡಿಗೆ ಹೋಗ್ತಾರೆ, ಕೇರಳಕ್ಕೆ ಹೋಗ್ತಾರೆ, ಒಂದಷ್ಟು ಉತ್ತರ ಭಾರತದ ದೇವಸ್ಥಾನಗಳಿಗೂ ಹೋಗ್ತಾರೆ. ಅವೆಲ್ಲವೂ ಕೂಡ ಜ್ಯೋತಿಷಿಗಳ ಸಲಹೆ ಮೇರೆಗೆ ಹೋಗಿರ್ತಕ್ಕಂಥದ್ದು. ಈಗ ಹೋಗಿರ್ತಕ್ಕಂಥ ಮಂಜುನಾಥನ ದರ್ಶನ ಪಡೆದಿರ್ತಕ್ಕಂಥದ್ದು ಕೂಡ ಜ್ಯೋತಿಷಿಗಳ ಸಲಹೆ ಮೇರೆಗೆ ಅನ್ನುವಂಥ ಒಂದಷ್ಟು ಮಾಹಿತಿಗಳಿದಾವೆ. ಹಾಗಾಗಿ ಅವರು ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಕೊಂಡು ಕೂತ್ಕೊಂಡಿರೋ ಕಾರಣಕ್ಕಾಗಿ ಆ ಸಂಕಷ್ಟ ಪರಿಹಾರ ಆಗಲಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಂಜುನಾಥನ ದರ್ಶನ ಪಡೆದಿದ್ದಾರೆ ಅನ್ನುವಂಥದ್ದು ಮತ್ತು ಧರ್ಮಾಧಿಕಾರಿಯಾದಂತಹ ವೀರೇಂದ್ರ ಹೆಗಡೆ ಅವರ ಆಶೀರ್ವಾದವನ್ನು ಕೂಡ ಪಡೆದಿದ್ದಾರೆ. ಅದರ ಜೊತೆಗೆ ಒಂದಷ್ಟು ರಾಜಕೀಯ ಚರ್ಚೆಗಳು ಆಗಿದಾವೆ ಅನ್ನುವಂಥ ಮಾತುಗಳಿದಾವೆ. ಅವು ಇನ್ನಷ್ಟೇ ಅವರು ಮಾಧ್ಯಮಗಳಿಗೆ ಒಂದಷ್ಟು ಹೇಳಿಕೆಯನ್ನು ಕೊಟ್ಟು ಸ್ಪಷ್ಟನೆ ಕೊಡಬೇಕಾಗಿದೆ. ಅಜಯ್ ಪ್ರಕಾಶ್. ಓಕೆ, ಇಲ್ಲ ಒಂದೇನಪ್ಪ ಅಂತಂದ್ರೆ ಕೇವಲ ಜ್ಯೋತಿಷಿಗಳ ಸಲಹೆ ಮೇರೆಗೆ ಅಂತಲ್ಲ, ಇಲ್ಲದಿದ್ರೂ ಕೂಡ ದೇವಸ್ಥಾನಗಳಿಗೆ ಹೋಗುವಂತ ಒಂದು ಪರಿಪಾಠ ಅದು ನಿಮ್ಗೆ ಏನಾಗ್ಬಿಡ್ತು, ಸಾಧಾರಣವಾಗಿ ಪಾಲಿಟಿಸೈಸ್ ಆದಾಗ ಜಾಸ್ತಿ ಆಗ್ಲಿಕ್ಕೆ ಶುರುವಾಯಿತು. ನೀವು ಶೃಂಗೇರಿಗೆ ಹೋದ್ರೆ ರೇವಣ್ಣ ಅವರ ಪರಿಚಯ ಇಲ್ಲದ ಒಬ್ಬ ಅರ್ಚಕ ಸಿಗೋದಿಲ್ಲ ಅಲ್ಲಿ. ರೇವಣ್ಣ ಅಷ್ಟು ಪೂಜೆಗಳನ್ನು ಮಾಡಿಸ್ತಾ ಇರ್ತಾರೆ. ಆಮೇಲೆ ದೇವೇಗೌಡರೆಲ್ಲ ಅಲ್ಲಿಗೆ ಬಹಳ ನಡ್ಕೊಳ್ಳುವಂತವ್ರು ನಿರಂತರವಾಗಿ ಆಗಿರ್ತದೆ. ದೇವೇಗೌಡರಿಗಿಂತ ಬಿಜೆಪಿ ಎಲ್ಲ ಕಾಣೋದಿಲ್ಲಪ್ಪ, ಅಷ್ಟು ದೇವರ ಆರಾಧನೆ ಮಾಡುವಂತವ್ರು. ಎಸ್.ಎಂ. ಕೃಷ್ಣಗೂ ಅಭ್ಯಾಸ ಇತ್ತು. ಆಮೇಲೆ ಸಿದ್ದರಾಮಯ್ಯನವರ ಪತ್ನಿ ವಿಪರೀತ ದೈವಭಕ್ತಿ ಅವರು. ವಿಪರೀತ. ಅಲ್ಲಿ ನಿಮಗೆ ಶಿವಾನಂದ ಸರ್ಕಲ್ ಬಳಿ ಒಂದು ವೆಂಕಟೇಶ್ವರ ದೇವಸ್ಥಾನ ಇದೆ. ಅಲ್ಲಿಗೆ ನಾನು ಹೋಗಿದ್ದೆ. ಅಲ್ಲಿ ನೋಡಿದಾಗ ಅದಕ್ಕೆಲ್ಲ ಚೀರ್ಣೋದ್ಧಾರ ಮತ್ತೊಂದೆಲ್ಲ ಅವರ ಪತ್ನಿ ಮಾಡಿಸಿರುವಂತದ್ದು. ಅವ್ರು ಭಯಂಕರ ಪೂಜೆ ಮಾಡ್ತಾ ಇರ್ತಾರೆ. ಇವರು ಸ್ವಲ್ಪ ನಂಬಿಕೆ ಕಡಿಮೆ. ಯಾರ್ದು? ಸಿದ್ದರಾಮಯ್ಯನವ್ರದ್ದು. ಅವ್ರು ಹೇಳ್ತಾರೆ ಅದು ಗಂಟೆಗಟ್ಟಲೆ ಕೂತ್ ಪೂಜೆ ಮಾಡೋದಿಲ್ಲ, ನಂಬಿಕೆ ಇದೆ. ಮತ್ತೊಂದು ಎಲ್ಲ ಒಳ್ಳೇದು ಮಾಡ್ತಾರಲ್ಲ, ಮತ್ತೊಂದು ಮಗದೊಂದು ಅಂತೇಳಿ ಪಾಲಿಟಿಸೈಸ್ ಮಾಡೋದು ಬೇರೆ ವಿಚಾರ ಅದು. ಆಮೇಲೆ ಇವರು ಪರಮಭಕ್ತ, ಈಶ್ವರನ ಪರಮಭಕ್ತ. ಆಮೇಲೆ ಇವರು ನೊಣವಿನ ಕೆರೆಗೆ ಹೋಗ್ತಾರೆ. ಅಲ್ಲಿ ಅಜ್ಜಯ್ಯ ಇದ್ದಾರೆ, ನೊಣವಿನ ಕೆರೆ ಅಜ್ಜಯ್ಯ. ಸಾಧಾರಣವಾಗಿ ಈ ನೊಣವಿನ ಕೆರೆ ಅಂತಂದ್ರೆ ಲಿಂಗಾಯತರ ಮಠ ಅಂತ. ಬಟ್ ಅಲ್ಲಿ ಯಾವ ಲಿಂಗಾಯತರು ಕೂಡ ನೊಣವಿನ ಕೆರೆ ಅಜ್ಜಯ್ಯ ಇದಾರಲ್ಲ, ಇವರಷ್ಟು ದೊಡ್ಡ ಪರಮಭಕ್ತ ಯಾರಿಲ್ಲ. ಇವರು ಒಕ್ಕಲಿಗ ಆ ಲೆಕ್ಕದಲ್ಲಿ ಕೇಳಿದ್ರು. ಅದನ್ನ ಅವರೇ ಹೇಳಿದ್ರು ಮೊನ್ನೆ. ನನ್ನನ್ನೇ ಕೇಳ್ತಾರಪ್ಪ, ನೀನೇನು ನಮ್ಮ ಮಠಕ್ಕೆ ಬರೋದಿಲ್ಲ ಜಾಸ್ತಿ, ಅಲ್ಲಿಗೆ ಹೋಗುವಂಗೆ ಅಂತೇಳಿ. ಎಲ್ಲಾ ಮಠಗಳು ಒಂದೇ, ದೇವರು ಒಂದೇ, ಶಕ್ತಿ ಒಂದೇ, ಎಲ್ಲವೂ ಗೊತ್ತಿರುವಂತದ್ದೇ. ಅವನವನ ಇದಕ್ಕೆ ಅನುಸಾರವಾಗಿ ನಾವು ಮಾಡ್ಕೊಂಡು ಹೋಗಿರ್ತೀವಿ. ಏನ್ ತಿಂದ್ರು ಕೂಡ ಹಸಿವು ನಿವಾರಣೆ ಆಗೋದು. ನೀವು ಚಪಾತಿ ತಿಂತೀರಿ, ಮತ್ತೊಬ್ಬ ಅನ್ನ ತಿಂತಾನೆ, ಮತ್ತೊಬ್ಬ ಮುದ್ದೆ ತಿಂತಾನೆ, ಮತ್ತೊಬ್ಬ ಮಾಂಸ ತಿಂತಾನೆ, ಮತ್ತೊಬ್ಬ ತರಕಾರಿ ತಿಂತಾನೆ, ಮತ್ತೊಬ್ಬ ಐಸ್ ಕ್ರೀಮ್ ತಿಂತಾನೆ, ಮತ್ತೊಬ್ಬ ಪರಾಟ ತಿಂತಾನೆ, ಮತ್ತೊಬ್ಬ ಬೇಲ್ಪುರಿ ತಿಂತಾನೆ, ಮತ್ತೊಬ್ಬ ಪಿಜ್ಜಾ ತಿಂತಾನೆ. ಫೈನಲಿ ಅದು ಹೋಗೋದು ಎಲ್ಲಿಗೆ? ಹೊಟ್ಟೆ. ಯಾಕೆ? ಹಸಿವು ನಿವಾರಣೆಗೆ. ಎಲ್ಲರಿಗೂ ಗೊತ್ತಿರುವಂತ ಭಗವಂತ. ಈಗ ತೇಜಸ್ವಿದೊಂದು ಪೂರ್ಣಚಂದ್ರ ತೇಜಸ್ವಿ ಅವರದ್ದು ಒಂದು ರೈಟಿಂಗ್ ಓದ್ತಾ ಇದ್ದೆ. ಒಬ್ಬನಿಗೆ ಮೋಸ ಮಾಡಬಾರ್ದು, ಒಬ್ಬನಿಗೆ ಚೂರಿ ಹಾಕಬಾರ್ದು, ಒಬ್ಬರನ್ನ ಇದ್ ಮಾಡಬಾರ್ದು ಅನ್ನೋದನ್ನ ಗೀತೆ, ಬೈಬಲ್ ಅಥವಾ ಕುರಾನ್ ಓದಿ ಕಲಿಬೇಕಾಗಿಲ್ಲ. ಅನ್ನ ತಿನ್ನೋ ಎಲ್ಲರಿಗೂ ಅದು ಗೊತ್ತಿರಬೇಕು ಅಂತ ಹೇಳಿ. ಹಾಗೇನೆ ಸೊ ದೊಡ್ಡ ಭಕ್ತರು ಇವರು ಮೊದಲಿಂದಲೂ ಕೂಡ. ಆಮೇಲೆ ನೀವು ಅವತ್ತು ಕುಂಭಮೇಳಕ್ಕೆ ಹೋದಾಗ್ಲೂ ಕೂಡ ಏನು ಅದೇ ನೊಣವಿನ ರಾಜ್ಯ ಇದ್ರು. ಸೊ ಇದು ಯಾರು ಧರ್ಮಸ್ಥಳದ ಜೊತೆ ಒಂದು ಅವಿನಾಭಾವ ಸಂಬಂಧ ಎಲ್ಲ ರಾಜಕಾರಣಿಗಳಿಗೆ ಇದ್ದೇ ಇರುತ್ತೆ. ಲಾಸ್ಟ್ ಟೈಮ್ ಹೋದಾಗ ಇವರಿಬ್ಬರು ಜೊತೆಯಾಗಿ ಹೋಗಿದ್ರು. ಯಾರು? ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಜೊತೆಯಾಗಿ ಹೋಗಿದ್ರು. ಇದರಲ್ಲಿ ದೃಶ್ಯಾವಳಿ. ಜಯಪ್ರಕಾಶ್, ಈ ಹಿಂದಿನಿಂದನೂ ಕೂಡ ಡಿ ಕೆ ಶಿವಕುಮಾರ್ ಅವರು ದೇವಸ್ಥಾನಗಳಿಗೆ ಭೇಟಿ ಕೊಡೋದಂತೂ ಸರ್ವೇಸಾಮಾನ್ಯ. ತಿಂಗಳಿಗೆ ಒಂದು 2-3 ದೇವಸ್ಥಾನಗಳಿಗಾದ್ರೂ ಭೇಟಿ ಕೊಡ್ತಾರೆ. ಅದರಂತೆ ಇವತ್ತು ಮಂಜುನಾಥನ ದರ್ಶನ ಪಡೆಯುವ ಮೂಲಕ ಒಂದಷ್ಟು ರಾಜಕೀಯ ಸಂಕಷ್ಟಗಳು ಅವರಿಗಿದಾವೆ. ಯಾಕಂದ್ರೆ ಬಹಳ ಪ್ರಮುಖವಾಗಿ ಅವರು ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಕೊಂಡು ಕೂತಿದ್ದಾರೆ. ಆ ಸ್ಥಾನ ಈಡೇರ್ತಾ ಇಲ್ಲ ಅನ್ನುವಂಥದ್ದು ಬಹಳ ಅವ್ರಿಗೊಂದು ರೀತಿಯಲ್ಲಿ ಖೇದ ಇದ್ದೇ ಇದೆ. ಹಾಗಾಗಿ ಅದರ ಒಂದಷ್ಟು ಇಷ್ಟಾರ್ಥಗಳು ನೀವು ಅಲ್ಲಿ ಗಮನಿಸಬಹುದು. ಅವ್ರ ಜೊತೆಗೆ ಶಂಕರ್ ಗುಹಾ ಅವರು ಕೂಡ ಇದ್ದಾರೆ. ಅವರು ಜ್ಯೋತಿಷಿಗಳ ಸಲಹೆ ಮೇರೆಗೆ ಹೋಗಿದ್ದಾರೆ ಅನ್ನುವಂಥದ್ದು ಒಂದು ಲೆಕ್ಕಾಚಾರ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ದೇವಸ್ಥಾನಗಳಿಗೆ ಸುಖ ಸುಮ್ಮನೆ ಭೇಟಿ ಕೊಡಲ್ಲ. ಒಂದಷ್ಟು ನೀವು ಗಮನಿಸಿರಬಹುದು. ತಮಿಳುನಾಡಿಗೆ ಹೋಗ್ತಾರೆ, ಕೇರಳಕ್ಕೆ ಹೋಗ್ತಾರೆ, ಒಂದಷ್ಟು ಉತ್ತರ ಭಾರತದ ದೇವಸ್ಥಾನಗಳಿಗೂ ಹೋಗ್ತಾರೆ. ಅವೆಲ್ಲವೂ ಕೂಡ ಜ್ಯೋತಿಷಿಗಳ ಸಲಹೆ ಮೇರೆಗೆ ಹೋಗಿರ್ತಕ್ಕಂಥದ್ದು.
ಈಗ ಹೋಗಿರ್ತಕ್ಕಂಥ ಮಂಜುನಾಥನ ದರ್ಶನ ಪಡೆದಿರ್ತಕ್ಕಂಥದ್ದು ಕೂಡ ಜ್ಯೋತಿಷಿಗಳ ಸಲಹೆ ಮೇರೆಗೆ ಅನ್ನುವಂತ ಒಂದಷ್ಟು ಮಾಹಿತಿಗಳಿದಾವೆ. ಹಾಗಾಗಿ ಅವರು ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಕೊಂಡು ಕೂತ್ಕೊಂಡಿರೋ ಕಾರಣಕ್ಕಾಗಿ ಆ ಸಂಕಷ್ಟ ಪರಿಹಾರ ಆಗಲಿ ಅನ್ನುವಂತ ಲೆಕ್ಕಾಚಾರದಲ್ಲಿ ಮಂಜುನಾಥನ ದರ್ಶನ ಪಡೆದಿದ್ದಾರೆ ಅನ್ನುವಂಥದ್ದು ಮತ್ತು ಧರ್ಮಾಧಿಕಾರಿಯಾದಂತಹ ವೀರೇಂದ್ರ ಹೆಗಡೆ ಅವರ ಆಶೀರ್ವಾದವನ್ನು ಕೂಡ ಪಡೆದಿದ್ದಾರೆ. ಅದರ ಜೊತೆಗೆ ಒಂದಷ್ಟು ರಾಜಕೀಯ ಚರ್ಚೆಗಳು ಆಗಿದಾವೆ ಅನ್ನುವಂತ ಮಾತುಗಳಿದಾವೆ. ಅವು ಇನ್ನಷ್ಟೇ ಅವರು ಮಾಧ್ಯಮಗಳಿಗೆ ಒಂದಷ್ಟು ಹೇಳಿಕೆಯನ್ನು ಕೊಟ್ಟು ಸ್ಪಷ್ಟನೆ ಕೊಡಬೇಕಾಗಿದೆ. ಅಜಯ್ ಪ್ರಕಾಶ್. ಓಕೆ, ಇಲ್ಲ ಒಂದೇನಪ್ಪ ಅಂತಂದ್ರೆ ಕೇವಲ ಜ್ಯೋತಿಷಿಗಳ ಸಲಹೆ ಮೇರೆಗೆ ಅಂತಲ್ಲ, ಇಲ್ಲದಿದ್ರೂ ಕೂಡ ದೇವಸ್ಥಾನಗಳಿಗೆ ಹೋಗುವಂತ ಒಂದು ಪರಿಪಾಠ ಅದು ನಿಮ್ಗೆ ಏನಾಗ್ಬಿಡ್ತು, ಸಾಧಾರಣವಾಗಿ ಪಾಲಿಟಿಸೈಸ್ ಆದಾಗ ಜಾಸ್ತಿ ಆಗ್ಲಿಕ್ಕೆ ಶುರುವಾಯಿತು. ನೀವು ಶೃಂಗೇರಿಗೆ ಹೋದ್ರೆ ರೇವಣ್ಣ ಅವರ ಪರಿಚಯ ಇಲ್ಲದ ಒಬ್ಬ ಅರ್ಚಕ ಸಿಗೋದಿಲ್ಲ ಅಲ್ಲಿ. ರೇವಣ್ಣ ಅಷ್ಟು ಪೂಜೆಗಳನ್ನು ಮಾಡಿಸ್ತಾ ಇರ್ತಾರೆ. ಆಮೇಲೆ ದೇವೇಗೌಡವರೆಲ್ಲ ಅಲ್ಲಿಗೆ ಬಹಳ ನಡ್ಕೊಳ್ಳುವಂತವ್ರು ನಿರಂತರವಾಗಿ ಆಗಿರ್ತದೆ. ದೇವೇಗೌಡರಿಗಿಂತ ಬಿಜೆಪಿಯಲ್ಲೇ ಕಾಣೋದಿಲ್ಲಪ್ಪ ಅಷ್ಟು ದೇವರ ಆರಾಧನೆ ಮಾಡುವಂತವ್ರು. ಎಸ್ ಎಂ ಕೃಷ್ಣಗೂ ಅಭ್ಯಾಸ ಇತ್ತು. ಆಮೇಲೆ ಸಿದ್ದರಾಮಯ್ಯನವರ ಪತ್ನಿ ವಿಪರೀತ ದೈವಭಕ್ತಿ ಅವರು. ವಿಪರೀತ. ಅಲ್ಲಿ ನಿಮಗೆ ಶಿವಾನಂದ ಸರ್ಕಲ್ ಬಳಿ ಒಂದು ವೆಂಕಟೇಶ್ವರ ದೇವಸ್ಥಾನ ಇದೆ. ಅಲ್ಲಿಗೆ ನಾನೊಮ್ಮೆ ಹೋಗಿದ್ದೆ. ಅಲ್ಲಿ ನೋಡಿದಾಗ ಅದಕ್ಕೆಲ್ಲ ಚೀರ್ಣೋದ್ಧಾರ ಮತ್ತೊಂದೆಲ್ಲ ಅವರ ಪತ್ನಿಯೇ ಮಾಡಿಸಿರುವಂತದ್ದು. ಅವ್ರು ಭಯಂಕರ ಪೂಜೆ ಮಾಡ್ತಾ ಇರ್ತಾರೆ. ಇವರು ಸ್ವಲ್ಪ ನಂಬಿಕೆ ಕಡಿಮೆ. ಯಾರ್ದು? ಸಿದ್ದರಾಮಯ್ಯನವ್ರದ್ದು. ಅವ್ರು ಹೇಳ್ತಾರೆ ಅದು ಗಂಟೆಗಟ್ಟಲೆ ಕೂತು ಪೂಜೆ ಮಾಡೋದಿಲ್ಲ, ನಂಬಿಕೆ ಇದೆ, ಮತ್ತೊಂದು ಎಲ್ಲ ಒಳ್ಳೇದು ಮಾಡ್ತಾರಲ್ಲ, ಮತ್ತೊಂದು ಮಗದೊಂದು ಅಂತೇಳಿ ಪಾಲಿಟಿಸೈಸ್ ಮಾಡೋದು ಬೇರೆ ವಿಚಾರ. ಆಮೇಲೆ ಇವರು ಪರಮಭಕ್ತ, ಈಶ್ವರನ ಪರಮಭಕ್ತ. ಆಮೇಲೆ ಇವರು ನೊಣವಿನ ಕೆರೆಗೆ ಹೋಗ್ತಾರೆ. ಅಲ್ಲಿ ಅಜ್ಜಯ್ಯ ಇದ್ದಾರೆ, ನೊಣವಿನ ಕೆರೆ ಅಜ್ಜಯ್ಯ. ಸಾಧಾರಣವಾಗಿ ಈ ನೊಣವಿನ ಕೆರೆ ಅಂತಂದ್ರೆ ಲಿಂಗಾಯತರ ಮಠ ಅಂತ. ಬಟ್ ಅಲ್ಲಿ ಯಾವ ಲಿಂಗಾಯತರು ಕೂಡ ನೊಣವಿನ ಕೆರೆ ಅಜ್ಜಯ್ಯ ಇದಾರಲ್ಲ, ಇವರಷ್ಟು ದೊಡ್ಡ ಪರಮಭಕ್ತ ಯಾರಿಲ್ಲ. ಇವರು ಒಕ್ಕಲಿಗ ಆ ಲೆಕ್ಕದಲ್ಲಿ ಕೇಳಿದ್ರೆ. ಅದನ್ನ ಅವರೇ ಹೇಳಿದ್ರು ಮೊನ್ನೆ. ನನ್ನನ್ನೇ ಕೇಳ್ತಾರಪ್ಪ, ನೀನೇನು ನಮ್ಮ ಮಠಕ್ಕೆ ಬರೋದಿಲ್ಲ ಜಾಸ್ತಿ, ಅಲ್ಲಿಗೆ ಹೋಗುವಂಗೆ ಅಂತೇಳಿ. ಎಲ್ಲಾ ಮಠಗಳು ಒಂದೇ, ದೇವರು ಒಂದೇ, ಶಕ್ತಿ ಒಂದೇ, ಎಲ್ಲವೂ ಗೊತ್ತಿರುವಂತದ್ದೇ. ಅವನವನ ಇದಕ್ಕೆ ಅನುಸಾರವಾಗಿ ನಾವು ಮಾಡ್ಕೊಂಡು ಹೋಗಿರ್ತೀವಿ. ಏನ್ ತಿಂದ್ರು ಕೂಡ ಹಸಿವು ನಿವಾರಣೆ ಆಗೋದು. ನೀವು ಚಪಾತಿ ತಿಂತೀರಿ, ಮತ್ತೊಬ್ಬ ಅನ್ನ ತಿಂತಾನೆ, ಮತ್ತೊಬ್ಬ ಮುದ್ದೆ ತಿಂತಾನೆ, ಮತ್ತೊಬ್ಬ ಮಾಂಸ ತಿಂತಾನೆ, ಮತ್ತೊಬ್ಬ ತರಕಾರಿ ತಿಂತಾನೆ, ಮತ್ತೊಬ್ಬ ಐಸ್ ಕ್ರೀಮ್ ತಿಂತಾನೆ, ಮತ್ತೊಬ್ಬ ಪರಾಟ ತಿಂತಾನೆ, ಮತ್ತೊಬ್ಬ ಬೇಲ್ಪುರಿ ತಿಂತಾನೆ, ಮತ್ತೊಬ್ಬ ಪಿಜ್ಜಾ ತಿಂತಾನೆ. ಫೈನಲಿ ಅದು ಹೋಗೋದು ಎಲ್ಲಿಗೆ? ಹೊಟ್ಟೆ. ಯಾಕೆ? ಹಸಿವು ನಿವಾರಣೆಗೆ. ಅಂದ್ರೆ ಎಲ್ಲರಿಗೂ ಗೊತ್ತಿರುವಂತ ಭಗವಂತ. ಈಗ ತೇಜಸ್ವಿ, ಇದೊಂದು ಪೂರ್ಣಚಂದ್ರ ತೇಜಸ್ವಿ ಅವರದ್ದು ಒಂದು ರೈಟಿಂಗ್ ಓದ್ತಾ ಇದ್ದೆ. ಒಬ್ಬನಿಗೆ ಮೋಸ ಮಾಡಬಾರ್ದು, ಒಬ್ಬನಿಗೆ ಚೂರಿ ಹಾಕಬಾರ್ದು, ಒಬ್ಬರನ್ನ ಇದ್ ಮಾಡಬಾರ್ದು ಅನ್ನೋದನ್ನ ಗೀತೆ, ಬೈಬಲ್ ಅಥವಾ ಕುರಾನ್ ಓದಿ ಕಲಿಬೇಕಾಗಿಲ್ಲ. ಅನ್ನ ತಿನ್ನೋ ಎಲ್ಲರಿಗೂ ಅದು ಗೊತ್ತಿರಬೇಕು ಅಂತ ಹೇಳಿ. ಹಾಗೇನೆ. ಸೊ ದೊಡ್ಡ ಭಕ್ತರು ಇವರು ಮೊದಲಿಂದಲೂ ಕೂಡ. ಆಮೇಲೆ ನೀವು ಅವತ್ತು ಕುಂಭಮೇಳಕ್ಕೆ ಹೋದಾಗ್ಲೂ ಕೂಡ ಏನು ಅದೇ ನೊಣವಿನ ಅಜ್ಜಯ್ಯ ಇದ್ರು. ಸೊ ಇದು ಯಾರು ಧರ್ಮಸ್ಥಳದ ಜೊತೆ ಒಂದು ಅವಿನಾಭಾವ ಸಂಬಂಧ ಎಲ್ಲ ರಾಜಕಾರಣಿಗಳಿಗೆ ಇದ್ದೇ ಇರುತ್ತೆ. ಲಾಸ್ಟ್ ಟೈಮ್ ಹೋದಾಗ ಇವರಿಬ್ಬರು ಜೊತೆಯಾಗಿ ಹೋಗಿದ್ರು. ಯಾರು? ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಜೊತೆಯಾಗಿ ಹೋಗಿದ್ರು. ಇದರಲ್ಲಿ ದೃಶ್ಯಾವಳಿ.